ಯುವ ಬಾಳಲ್ಲಿ ಬೇರೆ ಯಾರಾದ್ರೂ ಬರಬೇಕು ಅಥವಾ ಅಂತ ಇಂಟೆನ್ಷನ್ಸ್ ಏನಾದ್ರೂ ಇದೆಯಾ? ಶ್ರೀದೇವಿ ಏನಾದ್ರೂ ಇದನ್ನ ನಾವು ಆಲ್ರೆಡಿ ರಿಪ್ಲೈ ಅಲ್ಲಿ ಹೇಳಿದೀವಿ. ಡಿಸೆಂಬರ್ ಅಲ್ಲಿ ಅವಳು ಬಂದಾಗ ಅವಳು ಪಟ್ಟಿರೋದು ಮಾನಸಿಕ ಟಾರ್ಚರ್ ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಆಲ್ರೆಡಿ ಪ್ರೊವೈಡೆಡ್. ಅದು ಡಿಸೆಂಬರ್ ಅಲ್ಲಿ ಬಂದಾಗ್ಲೇನೆ ಅಲ್ಲಿವರೆಗೂ ಎಲ್ಲ ಸರಿಗಿತ್ತು. ಯಾರು ಒಂದು ಮಾತು ಅವಳಿಗೆ ಗೊತ್ತಿರೋದು ಏನಿಲ್ಲ. ಶಿ ವೆಂಟ್ ಇನ್ ಜುಲೈ, ಶಿ ಟುಕ್ ಅ ಬ್ರೇಕ್ ಡ್ಯೂರಿಂಗ್ ವಿಂಟರ್ ಅಂಡ್ ಕೇಮ್ ಇನ್ ಡಿಸೆಂಬರ್. ಇದು ಡಿಸೆಂಬರ್ ನಂತರ ನಡೆದಿರೋದು ಇದೆಲ್ಲಾನು. ಅಲ್ಲಿವರೆಗೂ ಎಲ್ಲ ಸರಿಗಿತ್ತು. they didn't have any kind of a problem with her. Nobody mentioned any kind of an issue. ಡಿಸೆಂಬರ್ ನಂತರ ಇದೇನಿದು ಸಡನ್ ಆಗಿ ಚೇಂಜ್ ಆಫ್ ಇವೆಂಟ್ಸ್? ಯಾರು ಕಳಿಸಿದ್ದವ್ರನ್ನ ಎಜುಕೇಶನ್ ಗೆ? ಕೆಲವು ಮೂಲಗಳ ಪ್ರಕಾರ ಇವರೇ ಫೋರ್ಸ್ ಮಾಡಿ ಕಳಿಸಿದ್ರು ಅಂತ ಹೇಳ್ತಾರೆ. ಇವರೇ ಹೋದ್ರ ಅಥವಾ ಇವ್ರು ಕಳಿಸಿದ್ರ? ಹೇಗೆ ಇದ್ರ ಬಗ್ಗೆ ಹೇಳೋದು? ಇದು ಅಕಾಡೆಮಿ ನಡೆಸ್ತಾ ಇರುವಾಗ ದಿಸ್ ವಾಸ್ ಎನ್ ಆಪರ್ಚುನಿಟಿ ದಟ್ ವಾಸ್ ಬ್ರಾಟ್ ಫಾರ್ವರ್ಡ್. ಒಂದು ಆಪರ್ಚುನಿಟಿ ಅನ್ನೋದು ಅಕಾಡೆಮಿಯಲ್ಲಿ ಬಂದಾಗ, ಒಂದು ಹಾರ್ವರ್ಡ್ ಅನ್ನೋದು ಎಸ್ಟೀಮ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಅದ್ರದ್ದು ಒಂದು ಆಪರ್ಚುನಿಟಿ ಬಂದಾಗ ಅಫ್ಕೋರ್ಸ್ ನಮ್ ಯುವ ಅವರು ಫಿಲ್ಮ್ಸ್ ಅಲ್ಲಿದ್ರು, ಮಿಕ್ಕಿದಿರೋರು ನಮ್ದು ಶ್ರೀದೇವಿ ಅವರು. ಸೊ ಶ್ರೀದೇವಿ ಅವರಿಗೆ ನೀನ್ ಈ ಆಪರ್ಚುನಿಟಿ ತಗೋ ಅಂತ ಪ್ಲಾನ್ ಮಾಡಿ ಅದಕ್ಕೆ ಎಲ್ಲಾನು ಸಪೋರ್ಟ್ ಕೊಟ್ಟು ಅದ್ರದ್ದೆಲ್ಲಾನು ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಅದ್ರದ್ದೆಲ್ಲ ಡಿಸ್ಕಷನ್ ಮಾಡಿನೇನೆ ಫ್ಯಾಮಿಲಿ ಎಲ್ಲರೂ ಒಪ್ಪಿಗೆಯಿಂದಾನೇನೆ ಅಲ್ಲಿ ಹೋಗಿ, ಇನ್ಫ್ಯಾಕ್ಟ್ ಅವಳು ಡಿಸೆಂಬರ್ ವರ್ಗೂನು ಫ್ಯಾಮಿಲಿ ಅವರು ಎಲ್ಲರೂ ಅವಳ ಹತ್ರ ಮಾತಾಡಿದ್ದಾರೆ. ದೇರ್ ಆರ್ ಮೆಸೇಜಸ್ ಟು ಶೋ ದೀಸ್ ಥಿಂಗ್ಸ್. ಎಲ್ಲರೂ ಊಟ ಮಾಡಿದ್ಯಾ, ಹೇಗಿದ್ಯಾ, ಎಲ್ಲಾನು ಡಿಸೆಂಬರ್ ವರ್ಗೂ ಕೇಳಿದ್ದಾರೆ. ಡಿಸೆಂಬರ್ ನಂತರ ಇದಾಗಿರೋದು ಈವೆಂಟ್ಸ್. ಅದಾದ ನಂತರ ಯಾವುದೇ ಕಾಲ್ಸ್ ಆಗ್ಲಿ ಮೆಸೇಜಸ್ ಆಗ್ಲಿ they have completely abandoned her. In fact, when she came in December, ಅವಳನ್ನ ಮ್ಯಾಟ್ರಿಮೋನಿಯಲ್ ಹೋಮ್ ಇಂದಾನು ಅವಳನ್ನ ವಾಪಸ್ ಕಳಿಸಿದ್ದಾರೆ. They have literally pushed her out of her matrimonial home. And this is not likely of any kind of a ರಿಲೇಶನ್ಶಿಪ್. ಇವಾಗ ನಾವು ದೊಡ್ಡ ಮನೆ ಅನ್ನೋದು ಒಂದು ರೆಸ್ಪೆಕ್ಟ್, ಒಂದು ಎಸ್ಟೀಮ್ ಅಲ್ಲಿ ನೋಡ್ತಾ ಇರುವಾಗ ಒಂದು ದೊಡ್ಡ ಮನೆಯಲ್ಲೂ ಹೆಣ್ಮಗಳಿಗೆ ಈ ತರ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದೇ ಇಸ್ ಅ ಬಿಗ್ ಕ್ವೆಶ್ಚನ್. ಅವ್ರ ಮನೆ ಮೇಂಟೈನ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಶ್ರೀದೇವಿ ಅವರು. ಹೌದಾ? ನೋಡ್ಕೋತಿದ್ರು. ಮನೆಯಲ್ಲಿ ಎಕಾನಮಿಕಲಿ ಇವರು ತುಂಬಾ ಡೌನ್ ಇದ್ರು ಅಂತ ನಿಮ್ಮ ರಿಪ್ಲೈ ಇದೆ ಅದ್ರಲ್ಲಿ. ಎಕಾನಮಿಕಲಿ ದಿಸ್ ಇಸ್ ಅ ನೋನ್ ಫ್ಯಾಕ್ಟ್. ಇನ್ಫ್ಯಾಕ್ಟ್ ಅವರು ಲೀಗಲ್ ನೋಟಿಸ್ ಕಳ್ಸಿದ್ರಲ್ಲೂ ಅವರೇ ಹೇಳಿದ್ದಾರೆ, ನಾವ್ ಅದ್ರದ್ದು ಅಡ್ವಾಂಟೇಜ್ ತಗೊಂಡಿದೀವಿ ಅಂತ ಹೇಳಿದ್ದಾರೆ. ಸೊ ಇದು ಅವ್ರ ಫೈನಾನ್ಷಿಯಲ್ ಕ್ರಂಚ್ ಅಲ್ಲಿ ಇದ್ದಿರೋದು ಅವರು ಒಪ್ಕೊಂಡಿದ್ದಾರೆ. ಆ ಟೈಮ್ ಅಲ್ಲಿ ನಮ್ ಕ್ಲೈಂಟ್ ನ ಏಮಾರ್ಸಿ ಮದ್ವೆ ಆಗಿದ್ದಾರೆ. ಅದು ಮದ್ವೆ ಆದ್ಮೇಲೂ 5 ವರ್ಷ ಯಾರೂ ಆತರ ಇದು ಮಾಡೋದಕ್ಕಾಗೋದಿಲ್ಲ. ಅವರು ಹೇಳಿದ ಅಲಿಗೇಷನ್ಸ್ ಪ್ರಕಾರ 5 ವರ್ಷ ಟು ಅಂಡರ್ಸ್ಟ್ಯಾಂಡ್ ಅ ಪರ್ಸನ್ ಆರ್ ಟು ಸಿ ದ ಕ್ಯಾರೆಕ್ಟರ್ ಆಫ್ ಅ ಪರ್ಸನ್, ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಅಂಡ್ ಆಫ್ಟರ್ 5 years ಇಸ್ ವೆನ್ ದೇ ಹ್ಯಾವ್ ಗಾಟನ್ ಮ್ಯಾರಿಡ್. ಅಂಡ್ ಶ್ರೀದೇವಿ ಅವ್ರ ತಂದೆನೂ ಹೇಳಿದ್ದಾರೆ, ಅವ್ರ ದುಡ್ಡು ಏನು ಬೇಕಾಗಿಲ್ಲ ಅವರಿಗೆ. ಶಿ ಈಸ್ ವೆಲ್ ಆಫ್, ಶಿ ಈಸ್ ವೆಲ್ ಎಜುಕೇಟೆಡ್, ಶಿ ಈಸ್ ಮ್ಯಾನೇಜಿಂಗ್ ಆಲ್ ಬೈ ಹರ್ ಸೆಲ್ಫ್. ಇನ್ಫ್ಯಾಕ್ಟ್ ಅವ್ರು ಹೇಳಿರೋದು, ಇಬ್ರು ಗಂಡ್ ಮಕ್ಳು ಅವ್ರ ಫ್ಯಾಮಿಲಿಯಲ್ಲಿ, ಇವಳೊಬ್ಳೆ ಹೆಣ್ಮಗಳು ನಿಂತು ಶಿ ಹ್ಯಾಸ್ ಎನ್ಶೋರ್ಡ್ ದಟ್ ಶಿ ಮೇಂಟೈನ್ ದ ಹೌಸ್. ಆಫ್ಟರ್ ಡೂಯಿಂಗ್ ಆಲ್ ಆಫ್ ದೀಸ್ ಥಿಂಗ್ಸ್, ಡಿಸೆಂಬರ್ ಅಲ್ಲಿ ಅವಳಿಗೆ ಕೊಟ್ಟಿರೋದು ಟ್ರೀಟ್ಮೆಂಟ್ ಅಂಡ್ ವಾಟ್ ಇಸ್ ಟ್ರಾನ್ಸ್ಪೈರ್ಡ್ ಆಫ್ಟರ್ ದಟ್ ಇಸ್ ಅ ವೆರಿ ಸ್ಯಾಡ್. ಬಟ್ ಅವ್ರು ಯಾವತ್ತೂ ಕೇಳಿರ್ಲಿಲ್ವಂತೇನ ಶ್ರೀದೇವಿ, ಯಾಕೆ ಈ ತರ ಸಡನ್? ಯಾಕಂದ್ರೆ ಜುಲೈಯಿಂದ ಅವರೇ ಕಳಿಸ್ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ಪ್ರತಿಯೊಂದು ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ. ಏಕಾಏಕಿ ಈ ತರ ಕಾಲ್ ಸ್ಟಾಪ್ ಆಗುತ್ತೆ, ಮೆಸೇಜ್ ಸ್ಟಾಪ್ ಆಗುತ್ತೆ, ಹರಾಸ್ಮೆಂಟ್ ಶುರು ಆಗುತ್ತೆ ಅಂದಾಗ ಇವ್ರು ಏನ್ ಕ್ವಶನ್ಸ್ ಮಾಡಿರ್ಲಿಲ್ವಂತೇನ ಶ್ರೀದೇವಿ? ಯಾಕೆ ಈ ತರ ಟ್ರೀಟ್ಮೆಂಟ್ ಅಂತ ಮಾಡಿದ್ದಾರೆ. ಕ್ವೆಶ್ಚನ್ ಮಾಡಿದಾಗ ನಿಮ್ಮನ್ನ ಕಾರ್ನರ್ ಮಾಡಿದ್ರೆ ಏನ್ ಮಾಡ್ತೀರಾ? ಅವ್ಳು US ಅಲ್ಲಿ ಇದ್ದಾಳೆ, US ಅಲ್ಲಿ ಟೈಮ್ ಡಿಫರೆನ್ಸ್ ಇದೆ. ಸೊ ಬೈ ದ ಟೈಮ್ ಯಾಕೆ ಈಗ ಡಿಸೆಂಬರ್ ಮೇಲೆ ಅಂತಿದ್ರಲ್ಲ, ಏನಂತ ಹೇಳಿ ಅದು ಅವರಿಂದ ಬರ್ಬೇಕು. ಅವ್ರು ಇವಾಗ ಡಿಸೆಂಬರ್ ನಂತರ ಇಫ್ ದೇರ್ ವಾಸ್ ಎನಿ ಕೈಂಡ್ ಆಫ್ ಅ ಚೇಂಜ್, ಒಂದು ತಾಳ್ಮೆಯಿಂದ ಒಂದು ಮಾತುಕತೆ ಮಾಡ್ಕೋಬಹುದಿತ್ತು. ಆ ಹುಡುಗಿಗೆ ಎಕ್ಸಾಮ್ ಇರುವಾಗ ಅವಳು ಇನ್ನೇನ್ ಗ್ರಾಜುಯೇಷನ್, ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಫೇಸ್ ಆಫ್ ಅ ಪರ್ಸನ್ಸ್ ಲೈಫ್ ಟು ಗ್ರಾಜುಯೇಟ್ ಫ್ರಮ್ ಎಸ್ಟೀಮ್ಡ್ ಯೂನಿವರ್ಸಿಟಿ ಎಸ್ ಹಾರ್ವರ್ಡ್. ಅಲ್ಲಿಂದ ಗ್ರಾಜುಯೇಷನ್ ಟೈಮ್ ಲೀಗಲ್ ನೋಟಿಸ್ ಕಳಿಸೋದೇನಿತ್ತು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.